ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತವೃಂದಕ್ಕೆ. ಸೂರ್ಯನ ಬೆಳಕನ್ನು ಜ್ಞಾನಕ್ಕೂ ಕತ್ತಲೆಯನ್ನು ಅಜ್ಞಾನಕ್ಕೂ ಹೋಲಿಸುತ್ತಾರೆ. ಸದ್ಗುರುವಿನ ಜ್ಞಾನೋಪದೇಶದಿಂದ ನಮ್ಮಲ್ಲಿರುವ ಕಲ್ಮಶಗಳೆಲ್ಲ ನಾಶವಾಗಿ ಜ್ಞಾನಜ್ಯೋತಿ ಬೆಳಗುತ್ತದೆ. ಅಹಂ, ಲೋಭಿತನ, ಮೋಹ ಇವೇ ಮೊದಲಾದ ದುರ್ಗುಣಗಳು ನಾಶವಾಗಿ ಸುಗುಣವಂತರಾಗುತ್ತೇವೆ. ಸದ್ಗುರುವಿನ ಮಾರ್ಗದರ್ಶನ ಪಡೆದುಕೊಂಡಾಗ ಬದುಕು ಸಾರ್ಥಕವಾಗುವುದು. ಗುರುವಿನ ಸಹಾಯದಿಂದ ನಮ್ಮ ಗುರಿ ತಲುಪಲು ಸಾಧ್ಯವಾಗುತ್ತದೆ. ಇತಿಹಾಸ ಪುರಾಣ ಕಥೆಗಳಲ್ಲಿ ಗುರುವಿನ ಮಹತ್ತರವಾದ ಗೌರವ ಇದೆ. ಗುರುವನ್ನು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಿಗೆ ಹೋಲಿಸುತ್ತಾರೆ. ಸಮಾಜ ಸುಧಾರಣೆ ಆಗಬೇಕು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಜ್ಞಾನವಂತನಾಗಬೇಕು. ಆಗ ಮಾತ್ರ ನಮ್ಮ ಸಮಾಜಕ್ಕೆ ಭದ್ರ ಬುನಾದಿ ದೊರೆತಂತಾಗುತ್ತದೆ. ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಬೇಡಿರೋ ಹುಚ್ಚಪ್ಪಗಳಿರ ಎಂದು ದಾಸರು ಹಾಡಿರುವುದನ್ನು ಎಲ್ಲರೂ ಕೇಳಿದಂಥ ವಿಷಯನೇ. ಒಂದು ಕಾಲದಲ್ಲಿ ಕುಗ್ರಾಮ ಅಂತ ಅನಿಸ್ಕೊಂಡಿದ್ದ ಶಿರಡಿ ಬಾಬನ ಪಾದ ಧೂಳಿದಿಂದಾಗಿ ಈ ದಿವಸ ಸ್ವರ್ಗವಾಗಿ ಪರಿಗಣಿಸಿದೆ. ಸಮಾಧಿಯಾಗಿ ಹಲವು ವರ್ಷಗಳೇ ಕಳೆದಿದ್ದರೂ ಅವರು ಸಮಾಧಿ ಸ್ಥಿತಿಯಿಂದಲೇ ಜನಗಳ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಿದ್ದಾರೆ. ತಮ್ಮ ಶಕ್ತಿಯಿಂದ ದಯಾಮಯಿಯಾಗಿ ಸಾಂತ್ವನ ಹೇಳಿ ಪರಿಹಾರ ಸೂಚಿಸುತ್ತಾರೆ. ಇಂಥ ಪೂಜ್ಯ ಸ್ಥಾನದಲ್ಲಿ ದರ್ಶನಕ್ಕಾಗಿ ಹಾತೊರೆದು ಬರುವ ಭಕ್ತರಿಗೆ ಸಾಧನೆಯತ್ತ ಸಾಗಲು ಬಾಬಾ ಸದ್ಗುರುವಾಗಿ ಕಂಡುಬಂದಿದ್ದಾರೆ. ಶಂಕರ್ ನಾರಾಯಣ್ ದಂಪತಿಗಳಿಗೆ 3ನೇ ಮಗಳಾಗಿ ಜನಿಸಿದವಳು ಜಯಂತಿ. ಇವಳಿಗಿಂತ ಮುಂಚೆ ಒಬ್ಬ ಅಕ್ಕ, ಒಬ್ಬ ಅಣ್ಣ ಇದ್ದರು. ಬೆಂಗಳೂರಿನ ಪಾಲಿಟೆಕ್ನಿಕ್ ಒಂದರಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದರು ಶಂಕರನಾರಾಯಣರವರು. ಇವರ ಕುಟುಂಬ ಸುಖ ಸಂಸಾರದಿಂದ ನಡೀತಿತ್ತು. ಒಂದು ದಿವಸ ಇವರ ಗ್ರಹಚಾರ ಕೆಟ್ಟಿತ್ತು ಅಂತ ತೋರುತ್ತೆ. ಮದುವೆಯಾಗಿ ಅತ್ತೆ ಮನೆಯಲ್ಲಿರಬೇಕಾದ ದೊಡ್ಡ ಮಗಳು ಗಂಡ ಗತಿಸಿದ ನಂತರ ಮತ್ತೆ ತವರಿ ಮನೆಗೆ ಬರುವಂತಾಯಿತು. ನಂತರ ಮಗ ಸತ್ತ. ಇದಾದ ನಂತರ ಸೋದರ ಮಾವಂದಿರು, ಅಜ್ಜ ಅಜ್ಜಿ ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಕೆಲವೇ ತಿಂಗಳ ಅಂತರದಲ್ಲಿ ಸತ್ತು ಹೋಗ್ತಾರೆ. ಇದರಿಂದ ಶಂಕರನಾರಾಯಣ ದಂಪತಿಗಳಿಗೆ ಸಹಜನೇ ಅಲ್ವೇ ಹೆದರಿಕೆ ಉಂಟಾಗೋದು. ತಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಸಾಯ್ಬೋದು ಅಂತನಿಸಿ ಮಗಳು BSc ಓದು ಮುಗಿಸಿದ್ಲು. ಅವಳಿಗೆ ಆದಷ್ಟು ಬೇಗ ಮದುವೆ ಮಾಡಿಬಿಡಬೇಕು, ಮಾಡಿ ಒಂದು ದಡ ಸೇರಿಸ್ಬಿಡಬೇಕು ಅನ್ನೋದು ಅವರ ಒಂದು ಇಚ್ಛೆ. ಆದರೆ ಎಳೆ ವಯಸ್ಸಿನ ಈ ಜಯಂತಿಗೆ ಕಣ್ಮುಂದೆನೇ ಒಬ್ಬರಾದ ಮೇಲೆ ಒಬ್ಬರು ಸತ್ತಿರೋದು ಕಂಡು ಹೆದರಿಕೆ, ಆತಂಕ, ಜಿಗುಪ್ಸೆ ಎಲ್ಲನೂ ಉಂಟಾಯಿತು. ಅವಳು ಮದುವೆನೇ ಬೇಡ ಅಂತ ಅಂದ್ಬಿಟ್ಲು. ತಂದೆ ತಾಯಿ ಎಷ್ಟೇ ಒತ್ತಾಯ ಮಾಡಿದ್ರು ಮದುವೆ ಆಗೋದಕ್ಕೆ ಒಪ್ಪಲಿಲ್ಲ. ಮನಸ್ಸಿಗಾದ ಆಘಾತದಿಂದ ಚೇತರಿಸಿಕೊಳ್ಳೋದಕ್ಕೆ ಅವಳು ತುಂಬಾ ಕಷ್ಟ ಆಗ್ತಿತ್ತು. ನಾರಾಯಣರಿಗೆ ಬಾಬಾ ಸಚ್ಚರಿತೆ ಓದಲು ಯಾರೋ ಒಂದು ಪುಸ್ತಕ ತಂದು ಕೊಟ್ರಂತೆ. ತಂದೆ ಓದಿದ ಮೇಲೆ ಮಗಳಿಗೂ ಓದೋದಕ್ಕೆ ಕೊಟ್ಟರು. ಆದರೆ ಪುಸ್ತಕನ ಓದಿದ ಮೇಲೆ ಅವಳಲ್ಲಿ ಯಾವ ರೀತಿ ಪರಿಣಾಮ ಕೂಡ ಬೀರಲಿಲ್ಲ. ತಂದೆಗೆ ಅಂದರೆ ಶಂಕರನಾರಾಯಣವರಿಗೆ ಶಿರ್ಡಿಗೆ ಹೋಗುವಂಥ ಬಯಕೆ ಹೆಚ್ಚಾಯಿತು. ಕುಟುಂಬ ಸಮೇತರಾಗಿ ಹೋಗಲು ಇಚ್ಛಿಸಿದರು. ಹಾಗೆ ಶಿರಡಿಗೆ ಪ್ರಯಾಣ ಬೆಳೆಸ್ತಾರೆ. ಕೆಲವೊಮ್ಮೆ ಕಷ್ಟಗಳು ಬರಲಾರಂಭಿಸಿದರೆ ಮೇಲಿಂದ ಮೇಲೆ ಬರೋದಕ್ಕೆ ಶುರುವಾಗೋಗುತ್ತೆ. ಶಿರಡಿಗೆ ಹೋಗಿದ್ದ ಇವರಿಗೆ ಬಾಬಾ ದರ್ಶನ ಮಾಡಿಕೊಂಡು ಅಲ್ಲಿಂದ ಹತ್ತಿರದಲ್ಲಿರುವ ನಾಸಿಕ್ ಹೋಗಿ ಬರೋಣ ಅಂತ ಆಸೆ ಉಂಟಾಯಿತು. ಏನು ಮಾಡಿದ್ರು, ಟ್ಯಾಕ್ಸಿ ಮಾಡಿಕೊಂಡ್ರು, ಹೊರಟೇ ಬಿಟ್ಟರು. ದುರದೃಷ್ಟವಶಾತ್ ಇವರ ವಾಹನ ಮತ್ತೊಂದು ವಾಹನಕ್ಕೆ ಅಪ್ಪಳಿಸಿ ತಂದೆ ತಾಯಿ ಸೋದರ ಮಾವ ಚಾಲಕ ಎಲ್ಲರೂ ಸೇರಿ ಜೀವವನ್ನು ಕಳೆದುಕೊಂಡ್ಬಿಟ್ರು. ಉಳಿದುಕೊಂಡಿದ್ದು ಮಾತ್ರ ಜಯಂತಿ ಮತ್ತು ಅವಳ ಅಕ್ಕ ಮಾತ್ರ. ಜಯಂತಿಗೆ ಇದರಿಂದ ಚೇತರಿಸಿಕೊಳ್ಳೋದಕ್ಕೆ ಬಹಳ ದಿವಸಗಳೇ ಬೇಕಾಯಿತು. ನಡೆಯೋದಕ್ಕೆ ಶಕ್ತಿ ಇಲ್ಲ, ಎಲ್ಲದಕ್ಕೂ ಇನ್ನೊಬ್ಬರನ್ನ ಆಶ್ರಯಿಸಬೇಕಾಗಿರುವಂಥ ಪರಿಸ್ಥಿತಿ, ಜೊತೆಗೆ ಮಾನಸಿಕ ಯಾತನೆ, ಜೊತೆಯಲ್ಲಿದ್ದ ಸಹೋದರಿ ಕೂಡ ದೂರ ಆಗೋಗ್ತಾಳೆ. ಇದರಿಂದ ಸಹಿಸಲು ಅಸಾಧ್ಯವಾದಂತಹ ನೋವು, ನೆನಪಿನ ಶಕ್ತಿಯೂ ಸಹ ಕುಂದೋಗ್ಬಿಟ್ಟಿತ್ತು. ತನ್ನ ಈ ಸ್ಥಿತಿಗೆ ಬಾಬಾರವರೇ ಕಾರಣ ಅಂತ ಯಾವಾಗಲೂ ಹೇಳ್ತಾಯಿದ್ರು. ಶಿರಡಿಗೆ ಹೋಗದಿದ್ದರೆ ನಾನು ನನ್ನ ತಂದೆ ತಾಯಿ ಕಳೆದುಕೊಳ್ತಿರಲಿಲ್ಲ ಅಂತ ಬಾಬನ ಮನಸ್ಸಿನಲ್ಲಿ ಬೈಕೊಳ್ತಾಯಿದ್ಲು, ನಿಂದಿಸ್ತಿದ್ಲು. ಬಾಬನ ಭಕ್ತರಲ್ಲಿ ಒಬ್ಬರಾದ ಕೋಲಾರದ ಬಾಬಾ ಅನ್ನೋರು
ಅವರಿಗೆ ಬಾಬಾ ಪ್ರತ್ಯಕ್ಷವಾಗಿ ಕಂಡವರು ಪ್ರತ್ಯಕ್ಷವಾಗಿ ಸಿಕ್ಕಿ ಶಿರ್ಡಿ ಸಾಯಿಬಾಬಾ ಕೋಲದ ಬಾಬನಿಗೆ ಜಯಂತಿ ಮನೆಗೆ ಹೋಗಿ ಜಯಂತಿಗೆ ಸಹಾಯ ಮಾಡುವಂತ ಸೂಚಿಸ್ತಾರೆ. ಇತ್ತ ಜಯಂತಿ ನಾನು ಬದುಕಿದ್ದು ಮಾಡೋದು, ನಾನು ಸಾಯಬೇಕು ಅಂತ ಅನ್ನ ನೀರು ತ್ಯಜಿಸ್ಬಿಟ್ಲು. ಜಯಂತಿಗೆ ಕೋಲಾರದ ಬಾಬಾ ಸಮಾಧಾನ ಮಾಡುವಂಥ ಮಾತುಗಳನ್ನ ಹೇಳ್ತಾರೆ. ಅವಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವಂತೆ ಮಾಡಿ ಅವಳ ಮನಸ್ಸನ್ನು ಹೇಗೋ ಪರಿವರ್ತಿಸುತ್ತಾರೆ. ಮನೆಯಲ್ಲಿ ಒಬ್ಬಳೇ ಇರುವಂತಾಗಿದ್ದರಿಂದ ಹೆದರಿಕೆ ಆತಂಕ ಉಂಟಾಗ್ತಿತ್ತು. ಅಂಥ ಸಮಯದಲ್ಲಿ ಬಾಬಾರವರ ಭಾವಚಿತ್ರ ತನ್ನ ಬಳಿ ಇಟ್ಕೊಳ್ತಿದ್ಲು. ಇದರಿಂದ ಅವಳಿಗೆ ಅನಾಥ ಪ್ರಜ್ಞೆ ಮಾಯ ಆಗಿ ವಿಶ್ವಾಸ ಮೂಡ್ತು. ಬಾಬನನ್ನು ನಂಬಿ ಬದುಕಿಳಿದ ಜಯಂತಿಗೆ ದಿನಕ್ರಮೇಣ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಮಂಜಾಗಿದ ಕಣ್ಣುಗಳು ಕೂಡ ಕಾಣಿಸೋದಕ್ಕೆ ಶುರುವಾಗುತ್ತೆ. ತನ್ನ ಕೆಲಸನ ತಾನೇ ಮಾಡಿಕೊಳ್ಳೋಂತೆ ಆಗುತ್ತೆ. ಮನೆ ಬದಲಿಸ್ಬಿಟ್ಲು. JP ನಗರದ ನಿವಾಸದಲ್ಲಿ ಒಂದು ಬಾಡಿಗೆ ಮನೆಯನ್ನು ತಗೊಂಡ್ಲು. ನಿರ್ಜನ ಪ್ರದೇಶ. ಆ ಸಮಯದಲ್ಲಿ ಹೊಸ ಬಡಾವಣೆ ಆಗಿರೋದ್ರಿಂದ ಅಲ್ಲೊಂದು ಇಲ್ಲೊಂದು ಅಂತ ಒಂದೊಂದು ಮನೆಗಳು ಎದ್ದಿದ್ವು. ಅವಳಿಗೆ ನಾಯಿ ಅಂದರೆ ಅಪಾರವಾದ ಪ್ರೀತಿ. ಅವಳು ಮೊದಲಿಂದನೂ ಒಂದು ನಾಯಿ ಸಾಕ್ಕೊಂಡಿದ್ಲು. ಅದನ್ನು ತನ್ನ ಹತ್ರನೇ ಇಟ್ಕೊಂಡಿದ್ಲು. ಆ ನಾಯಿ ಕೂಡ ತನ್ನ ಯಜಮಾನಿಗೆ ರಕ್ಷಕನಾಗಿ ನಿಂತಿತ್ತು. ಬಾಬಾ ಸ್ಮರಣೆ ಅವಳ ಬದುಕಿನಲ್ಲಿ ಚೇತರಿಕೆ ಕಂಡುಕೊಳ್ಳುವಂತಹ ಟಾನಿಕ್ ಆಗೋಯಿತು. ನಾನು ಎಲ್ಲರನ್ನೂ ಕಳೆದುಕೊಂಡು ಅನಾಥೆ ಅನ್ನೋವಂಥ ಪಾಪ ಪ್ರಜ್ಞೆ ಅವಳಿಂದ ದೂರ ಸರಿಯಿತು. ಬಾಬಾ ಮಂದಿರದಿಂದ ಜನಗಳ ಪರಿಚಯ ಆಯಿತು. ಒಂಟಿತನ ದೂರ ಆಯಿತು. ಅಲ್ಲಿದ್ದ ಹಿರಿಯರನ್ನೇ ತಂದೆ ತಾಯಿ ಅಂತ ಅಂದ್ಕೊಂಡ್ಳು. ಸಮ ವಯಸ್ಸಿನವರು ಒಡ ಹುಟ್ಟಿದವರು ಅಂತಲೂ ಅಂದ್ಕೊಂಡ್ಳು. ಇದರಿಂದ ದೊಡ್ಡ ಬಳಗವೇ ಅವಳ ಸಹಾಯಕ್ಕೆ ಸಿಕ್ತು. ಜಯಂತಿಯ ಕತೆ ಕೇಳಿದಾಗ ಓದುಗರಿಗೆ ನಂಬಲು ಕಷ್ಟ ಅನಿಸ್ಬೋದು. ನಾನು ಹೇಳ್ತಾ ಇರೋದೇ ನಿಮ್ಗೆ ಕಷ್ಟ ಅನಿಸಿರ್ಬೋದು. ಆದರೆ ಇದು ಸತ್ಯ ಕತೆ. ತಾನಾಯಿತು, ತನ್ನ ಕೆಲಸ ಆಯಿತು ಅಂತ ತಂದೆ ತಾಯಿಯಲ್ಲಿ ಮಾತ್ರ ಒಡನಾಟ ಇಟ್ಕೊಂಡಿದ್ದವಳಿಗೆ ಬಾಬಾ ಪ್ರಪಂಚದ ರೀತಿ ನೀತಿಗಳನ್ನ ಕಲಿಸ್ಕೊಟ್ಟಿದ್ದಾರೆ. ಬಾಬಾ ಸಚ್ಚರಿತ್ರೆಯಲ್ಲಿ ಒಂದು ಮಾತು ಹೇಳ್ತಾರೆ. ಆತ್ಮಹತ್ಯೆ ಮಾಡಿಕೊಂಡ್ರೂ ನಾವು ಮಾಡಿದ ಕರ್ಮಗಳೇನು ಮಾಡ್ತವೆ, ನಮ್ಮನ್ನು ಬೆನ್ನಟ್ಟಿಕೊಂಡು ಬರುತ್ತವೆ. ಕರ್ಮ ಸವಿಬೇಕು ಅಂದರೆ ನಾವು ಮತ್ತೆ ಹುಟ್ಟುತ್ತೇವೆ. ಈ ಥರ ಒಂದು ಪ್ರಸಂಗ ಸಾಯಿ ಸಚ್ಚರಿತ್ರೆಯಲ್ಲಿ ಬಂದಿದೆ. ಜಯಂತಿಯ ವಿಷಯದಲ್ಲೂ ಹೀಗೆ ಬಾಬಾರವರ ದಯೆಯಿಂದ ಅವಳ ಬಾಳಲ್ಲಿ ತಿರುವು ಕಂಡುಕೊಂಡು ಇದರಿಂದ ಅವಳಲ್ಲಿ ಬಾಬಾ ಅವರ ಮೇಲೆ ಭಕ್ತಿ ದೃಢ ಆಗೋಯಿತು. ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ನಾವು ಪೂರ್ವಜನ್ಮದ ಕರ್ಮನ ಅನುಭವಿಸಲೇಬೇಕಲ್ವೇ. ಇದರಿಂದ ಆತ್ಮಹತ್ಯೆಯ ಯೋಚನೆಯನ್ನು ಮಾಡೋದಾಗಲಿ ದೇವರನ್ನು ನಿಂದಿಸೋದಾಗಲಿ ಮಾಡಿದ್ರೆ ಏನೂ ಪ್ರಯೋಜನವಿಲ್ಲ. ವಿಮುಕ್ತಿ ಹೊಂದಬೇಕು ಅಂತಂದರೆ ಆ ಸಮಯ ಬಂದಾಗ ತನಗೆ ತಾನಾಗೆ ಕಷ್ಟ ಸರಿದು ಹೋಗುತ್ತೆ. ಅದುವರೆಗೂ ನಾವು ತಾಳ್ಮೆಯಿಂದ ಇರಬೇಕು. ಮೃತ್ಯು ಯಾವಗಳಿಗೆಲ್ಲಾದರೂ ಬರ್ಬೋದು. ಇದನ್ನು ನೆನಪಿನಲ್ಲಿಟ್ಟುಕೊಂಡ್ರೆ ನಮ್ಮ ಶ್ರೇಯಸ್ಸಿಗೆ ಕಾರಣವಾಗುವಂಥ ಧರ್ಮದ ಕೆಲಸದಲ್ಲಿ ನಾವು ನಿಜವಾಗ್ಲೂ ನಮ್ಮನ್ನು ನಾವೇ ತೊಡಗಿಸ್ಕೊಳ್ಬೋದು. ದಾಸ್ಯತ್ವದ ಭಾವ ನಮ್ಮಲ್ಲಿ ಬರಬೇಕು. ಆಗ ಮಾತ್ರ ಸಾಧು ಸಂತರ ಸಂಪರ್ಕ ನಮಗೆ ಖಂಡಿತವಾಗ್ಲೂ ದೊರಕುತ್ತೆ. ಜ್ಞಾನದಾಹ ಕೂಡ ಉಂಟಾಗುತ್ತೆ. ದಾಹದಿಂದ ಜ್ಞಾನಿಗಳಾಗಿ ಯೋಗ್ಯರಾಗಿ ಬಾಳ್ತೇವೆ. ಜ್ಞಾನದ ಬೆಳಕಿನಲ್ಲಿ ಮಿಂದ ನಾವು ಜೀವನವನ್ನು ಸಾರ್ಥಕದ ಹಾದಿಯಲ್ಲಿ ಹೆಜ್ಜೆ ಇಡ್ತೇವೆ. ಇದೊಂದು ಕಠಿಣ ತಪಸ್ಸು, ಹೌದು ನಿಜ. ಆದರೆ ಗುರಿ ಇಟ್ಕೊಂಡವರಿಗೆ ಇದ್ಯಾವುದು ಕಷ್ಟ ಅನಿಸೋದಿಲ್ಲ. ಜಯಂತಿ ಈ ದಿನ ತನ್ನ ಗುರಿನ ಸಾಧಿಸಿದ್ದಾಳೆ. ಸ್ನೇಹಿತರ ಸಂಪರ್ಕ ಸಿಕ್ಕಿದೆ. ಮನೆಯಲ್ಲಿ ಮನೆಯೇ ಬಾಬಾ ಮಂದಿರವಾಗಿ ಪರಿವರ್ತಿಸಿಕೊಂಡಿದ್ದಾಳೆ. ಭಜನೆ ಸತ್ಸಂಗ ಏರ್ಪಡಿಸ್ತಾಳೆ. ಅನ್ನದಾನಕ್ಕಿಂತ ಮಹಾದಾನ ಮತ್ತೊಂದಿಲ್ಲ ಅಂತ ಮನೆಯ ಬಳಿ ಇರುವ ಅನಾಥಾಲಯದ ಮಕ್ಕಳಿಗೆ ವಾರಕ್ಕೊಂದು ಸರ್ತಿ ಊಟ ಕೂಡ ಕಳಿಸುವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾಳೆ ಸ್ನೇಹಿತರೊಂದಿಗೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಜಯಂತಿ ಜೀವನದ ಪಯಣದಲ್ಲಿ ಹೊಸ ದಿಗಂತದತ್ತ ಹೆಜ್ಜೆ ಹಾಕ್ತಾ ಇದ್ದಾಳೆ. ಬಾಬನ ಆಶೀರ್ವಾದದಿಂದ ಸಮಾಜ ಸೇವೆ ಮತ್ತಷ್ಟು ಮಾಡುವಂತಾಗಲಿ. ಇದರಿಂದ 4 ಜನರಿಗೆ ಉಪಕಾರವಾದರೆ ಅದಕ್ಕಿಂತ ಹೆಚ್ಚಿನ ಪುಣ್ಯ ಬೇರೆ ಯಾವುದೂ ಇಲ್ಲ. ಓಂ ಶ್ರೀ ಸಾಯಿ ಪ್ರಣಾಮ್.